ಓಕೆ. ಮಾತಾಡಿ ಅವ್ರು ಬರಂಗ್ ಕಾಣಲ್ಲ. ಏನ್ ಶಿವರಾಮ್ರೆ ಏನ್ ಮಾಡಿದ್ರಿ ಇಷ್ಟ ತನಕ? ಬರ್ತಾರೆ. ನಮ್ಮ ರೆಡ್ಡಿ ಗಾರು ಓಕೆ ರೋಲಿಂಗ್. ಇಲ್ಲ ಅವ್ಯಾವೂ ಇಲ್ಲ, ಆ ಸುದ್ದಿನೇ ಇಲ್ಲ. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಛಲವಾದಿಯವರು, ನಮ್ಮ ಜನಾರ್ದನ್ ರೆಡ್ಡಿಯವರು, ಮುನ್ರಾಜಿಯವರು, ರಘು ಅವರು, ಕೇಶವ್ ಪ್ರಸಾದ್, ನಮ್ಮ ಗೋಪಿನಾಥ್ ರೆಡ್ಡಿ, ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಿಟಿ ರವಿಯವರ ಬಂಧನ ಆದ ಮೇಲೆ ಅವರನ್ನ ಒಬ್ಬ ಶಾಸಕರನ್ನ ನಡೆಸಿಕೊಂಡಂತ ರೀತಿ, ಅವರಿಗೆ ಕೊಟ್ಟಂತ ಟಾರ್ಚರ್, ಮತ್ತೆ ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟರ್ ಸುತ್ತಾಡಿಸಿರುವಂಥದ್ದು, ಮತ್ತೆ ಅಜ್ಞಾತ ಸ್ಥಳಕ್ಕೆ. ಯಾಕಂದ್ರೆ ಸಿಟಿ ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋರು, ಚಿಕ್ಕಮಗಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವ್ರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನು ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂತ ಸಂಗತಿ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡೋಗಿದ್ರಿ, ಫಾರೆಸ್ಟ್ ಕರ್ಕೊಂಡೋಗಿದ್ರಿ ಅಂದ್ರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು, ಫಾರೆಸ್ಟು ಸೇಫು. ಇನ್ಮೇಲೆ ಯಾರನ್ನೇ ಬಂಧಿಸಿದ್ರು ಕೂಡ, ಯಾರನ್ನೇ ಇನ್ ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿ, ಸೀದಾ ಫಾರೆಸ್ಟ್ ಕರ್ಕೊಂಡೋಗಿ. ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಸೇಫ್. ಅಲ್ಲಿ ಯಾರನ್ನಾದ್ರೂ ಇಟ್ರೆ ಅಲ್ಲಿಂದ ಹೊಡ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನ ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ. ಈ ತರ ಒಂದು ನಗೆಪಾಟಲಿಗೆ ಇಡೋದಂತ ಸರ್ಕಾರ ಇವತ್ತು. ಗೃಹ ಸಚಿವರನ್ನ ಕೇಳಿದ್ರೆ ನಾನು ಎಲ್ಲೋಗಿದ್ದಾರೆ ಅಂತ ಮಾಧ್ಯಮದವ್ರನ್ನೇ ಕೇಳಿರೋದು ನಾನು ನೋಡಿದ್ದೆ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ, ಮುಖ್ಯಮಂತ್ರಿ ಸೇಫ್ಟಿ ಅಂತಾರೆ, ಆ ಕಮಿಷನರು ಕಬ್ಬಿನ ಗದ್ದೆನೆ ಆರಾಮ್ಸೆ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಒಂಥರ ಬಫೂನ್ ತರ ಸರ್ಕಾರ ಅನ್ಸುತ್ತೆ. ಇಷ್ಟು ವರ್ಷದಾಗ ಯಾರು ಸರ್ಕಾರ ನಡೆಸೇ ಇಲ್ಲ. ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ. ಅವರ ಪ್ರಾಣದ ರಕ್ಷಣೆ ದೃಷ್ಟಿಯಿಂದ ಸಿಟಿ ರವಿ ಅವರಿಗೆ ಸೂಕ್ತವಾದಂತ ಬಂದೋಬಸ್ತ್ ಕೊಡಬೇಕು. ಮತ್ತೆ ಈ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡಿಬೇಕು. ಕ್ಷಣಕ್ಕೂ ಫೋನ್ ಬರ್ತಾ ಇತ್ತು, ನಾವಿದ್ದಾಗೂ ಫೋನ್ ಬರ್ತಾ ಇತ್ತು. ಅವನ ಕಮಿಷನರು ಫೋನ್ ಬಿಟ್ಟೇ ಇಲ್ಲ. ನಾನು 4-5 ಅವರ್ ಅಲ್ಲಿದ್ದೆ, ಫೋನ್ ಬಿಟ್ಟೇ ಇಲ್ಲ ಮನುಷ್ಯ. ಫೋನ್ ಎಲ್ಲಿಂದ ಬರ್ತಾ ಇತ್ತು ಕ್ಷಣಕ್ಕೂ. ಯಾವ ಮಂತ್ರಿ ಫೋನ್ ಮಾಡ್ತಾ ಇದ್ರು, ಮುಖ್ಯಮಂತ್ರಿ ಮಾಡ್ತಾ ಇದ್ರ, ಉಪಮುಖ್ಯಮಂತ್ರಿ ಮಾಡ್ತಾ ಇದ್ರ, ಇದು ಸಾಬೀತಾಗಬೇಕು. ಈ ಸಾಬೀತಾದ್ರೆ ಈ ಕೇಸು ನಿಜಾಂಶ ಹೊರಬಡುತ್ತದೆ, ಪೊಲಿಟಿಕಲ್ ಅಲ್ಲ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವರಿಗೆ ವಿನಂತಿ ಮಾಡಿದಿರಿ. ನೀವು ಸಂವಿಧಾನದ ರಕ್ಷಕರು, ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ತಮ್ಮ ಮೇಲಿದೆ. ಒಬ್ಬ ಸಾರ್ವಜನಿಕರಿಗೆ ಸಿಟಿ ರವಿ ಒಬ್ಬ MLC ಆಗಿದ್ರೆ ಅವ್ರ ಮೇಲೆ ಈ ತರ ಆದ್ರೆ ಇನ್ನು ಸಾರ್ವಜನಿಕರ ಪಾಡೇನು?
ಅದರಿಂದ ತಾವು ಸಂವಿಧಾನವನ್ನು ರಕ್ಷಣೆ ಮಾಡಿ ಇದೊಂದು ಮಾಡಲ್ ಆಗಬೇಕು. ಜನಗಳಿಗೆ ಒಂದು ಭರವಸೆ ಬರಬೇಕು. ಯಾವುದೇ ಸಾಮಾನ್ಯ ಜನತೆಗೆ ಈ ಥರ ಆದರೆ ಗವರ್ನರ್ ಅವರು ಬಿಡಲ್ಲ, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ಮೆಸೇಜು ರಾಜ್ಯದ ಜನತೆಗೆ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿನಂತಿ ಮಾಡಿದಿರಿ. ಈ ಎಲ್ಲ ಘಟನೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಅದರಿಂದ ಗವರ್ನರ್ ಅವರು ಕೂಡಲೇ ಎಂಟ್ರಿ ಆಗಿ ಇಲ್ಲಿ ಒಂದು ನ್ಯಾಯಯುತವಾದಂಥ ತನಿಖೆ ಆಗುವಂಥದ್ದಕ್ಕೆ ಆದೇಶ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೀರಿ. ಓಕೆ, ತನಿಖೆಗೆ ರಾಜ್ಯ ಸರ್ಕಾರ ಈ ಪ್ರಕರಣ ವಹಿಸಿದೆ ಸರ್. ಬಿಜೆಪಿ ಯಾವ ರೀತಿ ನೋಡ್ತಾ ಇದೆ? ನೋಡಪ್ಪ, ಈಗ ಮಾರ್ಟಿನ್ ಯಾವ ಐಡಿ ಎಡ ಮಾರ್ಟಿನೋ ಬಲ ಮಾರ್ಟಿನೋ ನನ್ಗೆ ಗೊತ್ತಿಲ್ಲ. ಅವನು ಎಡನೋ ಬಲನೋ ಗೊತ್ತಿಲ್ಲ. ಯಾವ ಮಾರ್ಟಿನೋ ಅದ್ಯಾವ ತನಿಖೆ? ಅದು ಇದೆ ತಾನೆ. ಇದೇ ಪೊಲೀಸೇ. ಮತ್ತೆ ಅದನ್ನ COD ಕೊಟ್ರೆ ಏನು, ಯಾವ ಓಡಿ ಕೊಟ್ರೂ ಅಷ್ಟೇ. ನಾವು ಕೇಳ್ತಾ ಇರೋದು ಈ ಪೊಲೀಸರು ನಡ್ಕೊಂಡಂತ ನಡವಳಿಕೆಯಿಂದ ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು. ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ಇದು COD ಆಗಿರಲಿ ಇನ್ನೊಂದಾಗಿರಲಿ ನಾವು ಒಪ್ತಾ ಇದ್ರಿ. ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ. ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನು ಕೇಳ್ತಾ ಇದ್ವಿ. ಧರ್ಮಸ್ಥಳಕ್ಕೆ ಬಂದು ದತ್ತಪೀಠಕ್ಕೆ ಬಂದು ಸಿಟಿ ರವಿ ಅವರು ಆಣೆ ಮಾಡಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ನೋಡಿ, ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ. ಭಗವದ್ಗೀತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ CT ರವಿಯವರು ಒಪ್ಕೊಂತಾರೆ. ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್, ಅದನ್ನ ಒಪ್ಕೊಂತಾರೆ ಅವರು. ಪ್ರಶ್ನೆನೇ ಇಲ್ಲ. ಈ ತರ ನಾನು ನೋಡಿದ್ದೀನಿ ಬಹಳಷ್ಟು. ಪಾಪ ಧರ್ಮಸ್ಥಳದ ದೇವರು ಮಂಜುನಾಥನಾಗೇ ಇರಲಿ, ಎಲ್ಲರಿಗೂ ಸದ್ಬುದ್ಧಿ ಕೊಡ್ಲಿ. ಮಂಜುನಾಥನಾಗೇ ಇರಲಿ. ಅದನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊಡೆದಾಗೇನೆ ಆಚೆ ಎಲ್ಲ ಟಿವಿಯವ್ರು ತೋರಿಸಿರೋದು, ನಾವೆಲ್ಲ ತೋರಿಸಿರೋದು. ಅದಕ್ಕಿಂತ ಸಾಕ್ಷಿ ಬೇಕಾಗ್ತದೆ. ಮಾತಾಡಿದ್ದೀನಿ.